ಈಗ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹೊಟ್ಟೆ ಎಲ್ಲ ನಮ್ಮ ಕಣ್ಮುಂದೆನೇ ಮುಳುಗೋದು ನಮ್ಮಿಂದ ನೋಡ್ಬೇಕಾಗುತ್ತೆ. ಟೀನು ಪಕ್ಷಿಗೆ ಅವರ ಗಂಡ ಆದ ಪಿಂಕು ಬಗ್ಗೆ ಯಾವಾಗ್ಲೂ ಚಿಂತೆನೆ. ಯಾವಾಗ್ಲೂ ಯಾವ ಕೆಲ್ಸ ಹೇಳಿದ್ರು ಮಾಡೋದಿಲ್ಲ. ಯಾವಾಗ್ಲೂ ಗೂಡಲ್ಲೇ ಮಲ್ಕೊಂಡಿರ್ತಿದ್ದ. ಅದಕ್ಕೆ ಆಹಾರ ಹುಡ್ಕೊಂಡ್ ಬರೋ ಕೆಲ್ಸ ಕೂಡ ಟೀನುನೇ ಮಾಡಬೇಕಾಗಿತ್ತು. ಮಳೆಗಾಲ ಬೇರೆ ಬಂದ್ಬಿಟ್ಟಿತ್ತು. ಮತ್ತೆ ಟೀನು 2 ಮೊಟ್ಟೆಯನ್ನು ಇಡುತ್ತೆ. ಮತ್ತೆ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಅದನ್ನ ನೋಡ್ಕೊಳ್ಳುತ್ತೆ. ಒಂದಿನ ಕಪ್ಪೆ, ಪಕ್ಷಿ ಮತ್ತು ಇಳಿ ಟೀನುನ ನೋಡಕ್ಕೆ ಬರುತ್ತೆ. ಟೀನು ಅಕ್ಕ, ನೀವು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಳು, ನೀನ್ ಹೆಂಗಿದೀಯಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಅರೆ, ಈ ಟಿಂಕು ಎಲ್ಲೇ? ಅಲ್ಲಿ ನೋಡು, ಅಲ್ಲಿ ಮಹಾರಾಜನ್ ತರ ಮೊಟ್ಟೆ ಪಕ್ಕದಲ್ಲಿ ಹೆಂಗ್ ಕುತ್ಕೊಂಡಿದಾನಂತ. ಟೀನು, ನಾವು ಸುಮಾರು ದಿನ ಆದಮೇಲೆ ಭೇಟಿ ಆಗ್ತಾ ಇದ್ದೀವಿ. ವಾತಾವರಣ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಸುತ್ತಾಡಕ್ಕೆ ಹೋಗೋಣ. ಹಾ, ಇದು ಸರಿಯಾದ ಐಡಿಯಾ. ಆಗ ಟೀನು ಟಿಂಕು ಹತ್ರ ಹೇಳುತ್ತೆ, ನೋಡಿ, ನೀವು ಕೂಡ ನಮ್ ಜೊತೆ ಬರ್ತಿದ್ದೀರಲ್ವಾ? ಅರೆ, ನಾ ಬಂದು ಏನ್ ಮಾಡೋಕ್ಕಾಗುತ್ತೆ? ನಾ ಬಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅರೆ, ನೀವ್ ಹೀಗೆ ಹೇಳ್ತೀರಂತ ಗೊತ್ತು. ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋದು ಕೂಡ ನಿಮ್ಗೆ ಟಯರ್ಡ್ ಆಗ್ಬಿಡುತ್ತೆ. ಸರಿ ಆಯ್ತು, ನೀವಿಲ್ಲೇ ಮೊಟ್ಟೆ ಹತ್ರ ಇದ್ದು ಮೊಟ್ಟೆನ ಭದ್ರವಾಗಿ ನೋಡ್ಕೊಳ್ಳಿ. ಹಂಗಂತೇಳಿ ಟೀನು ಅವ್ರ ಎಲ್ಲಾರ ಜೊತೆ ಸೇರ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೋಗುತ್ತೆ. ಅದು ತುಂಬಾ ಹೊತ್ತು ಕಾಡಲ್ಲಿ ಸುತ್ತಾಡ್ತಾ ಇರುತ್ತೆ. ಮತ್ತೆ ಅವ್ರ ಜೊತೆ ಮಾತಾಡ್ಕೋತಾ ಇರುತ್ತೆ. ಅದು ಟೀನುಗೆ ಇಷ್ಟ ಆಗುತ್ತೆ. ಮತ್ತೆ ಅವರು ಒಂದು ನದಿಯ ಬಳಿ ಹೋಗಿ ನಿಂತ್ಕೋತಾರೆ. ಬನ್ನಿ, ಎಲ್ಲರೂ ನೀರಲ್ಲಿ ಹೋಗಿ ಆಟಾಡೋಣ. ಹಂಗಂತೇಳಿ ಕಪ್ಪೆ ನೀರೊಳಗಡೆ ಜಂಪ್ ಮಾಡುತ್ತೆ. ಆಗ ಇಳಿ ಹೇಳುತ್ತೆ, ಆದರೆ ನಮಗೆ ಏಜಕ್ಕೆ ಬರಲ್ವೇ? ನಾವು ಹೇಗೆ ಮಜಾ ಮಾಡೋದು? ಹಂಗಂತೇಳಿ ಕಪ್ಪೆ ನಗಕ್ ಶುರು ಮಾಡುತ್ತೆ. ಮತ್ತೆ ಸಂತೋಷದಿಂದ ಅದು ನೀರಲ್ಲಿ ಆಟಾಡ್ತಾ ಇರುತ್ತೆ. ಅವರು ಕೂಡ ನೀರಲ್ಲಿ ಇಳಿದು ಆಟಾಡ್ಬೇಕು ಅಂತ ಅನ್ಕೋತಾರೆ. ಆಗ ಅವ್ರು ಎಲ್ಲಾರು ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಆಗ ಟೀನು ದೃಷ್ಟಿ ತೆಂಗಿನ ಮರದ ಮೇಲೆ ಬೀಳುತ್ತೆ. ಅದರ ಕೆಳಗಡೆ ಕೋತಿ ಕುತ್ಕೊಂಡು ತೆಂಗಿನಕಾಯಿನ ತಿಂತಾ ಇರುತ್ತೆ. ಅದು ತೆಂಗಿನಕಾಯಿ ತಿನ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಆ ತೆಂಗಿನಕಾಯಿ ಸಿಪ್ಪೆಯನ್ನ ನೋಡಿದ ತಕ್ಷಣ ಟೀನುಗೆ ಒಂದು ಐಡಿಯಾ ಬರುತ್ತೆ. ಮತ್ತೆ ಅದನ್ನ ಎಲ್ಲಾರ ಹತ್ರ ಹೇಳುತ್ತೆ. ಅದು ಆ ಸಿಪ್ಪೆನ ತಳ್ಕೊಂಡು ಅಲ್ಲಿಂದ ನದಿಯ ಬಳಿ ತಳ್ಕೊಂಡ್ ಬರುತ್ತೆ. ಪಕ್ಷಿ ಎಲ್ಲಿಂದನೋ ಒಂದು ಕಟ್ಟಿಗೆಯನ್ನು ತಗೊಂಡ್ ಬರುತ್ತೆ. ಮತ್ತೆ ಇಳಿ ಒಂದು ಹಗ್ಗವನ್ನು ತರುತ್ತೆ. ಇಳಿಯನ್ನ ಈ ಕಟ್ಟಿಗೆನ ಆ ಚಿಪ್ಪೆ ಒಳಗಡೆ ನೀವು ಕಟ್ಬೇಕು. ಸರಿ, ಮಾಡ್ತೀನಿ. ಹಂಗಂತ ಹೇಳಿ ಆ ತೆಂಗಿನಕಾಯಿ ಸಿಪ್ಪೆ ಒಳಗಡೆ ಆ ಕಟ್ಟಿಗೆಯನ್ನು ಕಟ್ತಾರೆ. ಮತ್ತೆ ಇಳಿ ಅದನ್ನ ತುಂಬಾ ಚೆನ್ನಾಗಿ ಕಟ್ಬಿಡುತ್ತೆ. ಹಂಗ್ ಮಾಡಿದ ತಕ್ಷಣ ಅವ್ರೆಲ್ಲರಿಗೂ ಒಂದು ದೋಣಿ ತಯಾರಾಗತ್ತೆ. ಆಮೇಲೆ ಅವರು ಅದನ್ನ ಎಳ್ಕೊಂಡು ಹೋಗಿ ನೀರಲ್ಲಿ ಹಾಕ್ತಾರೆ. ಮತ್ತೆ ಅದ್ರಲ್ಲಿ ಕುತ್ಕೊಂಡು ಹೋಗ್ತಾರೆ. ಅದನ್ನ ನೋಡಿ ಕಪ್ಪೆ ಕೂಡ ಸಂತೋಷ ಪಡುತ್ತೆ. ಮತ್ತೆ ಅವ್ರು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸಾಯಂಕಾಲ ಆಗ್ತಾ ಆಗ್ತಾ ಅವರು ನದಿಯ ದಡಕ್ಕೆ ಬಂದು ಸೇರ್ತಾರೆ. ಇದ್ರಲ್ಲಿ ಸವಾರಿ ಮಾಡಿದ್ರೆ ತುಂಬ ಚೆನ್ನಾಗಿತ್ತಲ್ಲ. ಈ ದೋಣಿನ ಎಂತ ಮಾಡೋದು? ನಾವು ಇದನ್ನ ಇಲ್ಲೇ ಬಿಟ್ಬಿಡೋಣ. ಇಲ್ಲ, ಇದನ್ನ ನನ್ನ ಗೂಡಿನವರೆಗೂ ನೀವು ಎತ್ಕೊಂಡು ಹೋಗಕ್ ಸಹಾಯ ಮಾಡಿ. ನೆಕ್ಸ್ಟ್ ಟೈಮ್ ಕೂಡ ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಎಂಜಾಯ್ ಮಾಡ್ಬೋದು. ಅದರ ಮಾತು ಕೇಳಿ ಅವ್ರು ಎಲ್ಲರೂ ಅದಕ್ಕೆ ಸಹಾಯ ಮಾಡ್ತಾರೆ. ಮತ್ತೆ ಅದನ್ನ ಟೀನುವಿನ ಗೂಡಿನ ಹತ್ರ ಹತ್ಕೊಂಡೋಗ್ತಾರೆ. ಮತ್ತೆ ಟೀನು ತುಂಬಾ ಟಯರ್ಡ್ ಆಗ್ಬಿಟ್ಟಿರುತ್ತೆ. ಈ ಸಲ ನಿಮ್ಮೆಲ್ಲರನ್ನು ಮೀಟ್ ಮಾಡಿ ನಂಗೆ ತುಂಬಾ ಸಂತೋಷವಾಗಿತ್ತು. ನೆಕ್ಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಬೇಗ ಬನ್ನಿ. ನಮಗೂ ತುಂಬ ಖುಷಿ ಆಯಿತು. ಬೇಗ ವಾಪಸ್ ಬರ್ತೀವಿ. ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಟೀನು ಟಿಂಕು ಹತ್ರ ಹೇಳುತ್ತೆ, ನೋಡಿ, ಮರದ ಕೆಳಗಡೆ ನಮ್ಮ ದೋಣಿ ಇದೆ. ಅದನ್ನ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ. ನೀವು ದಯವಿಟ್ಟು ನನ್ನ ಜೊತೆ ಬನ್ನಿ. ನಾವಿಬ್ರು ಅದನ್ನ ಮೇಲೆ ಆರಾಮಾಗಿ ಎತ್ಕೊಂಡ್ ಬರ್ಬೋದು.
ಅರೆ ಈಗಷ್ಟೇ ನಿಂಗೆ ಸುಸ್ತಾಗಿದೆ, ಮತ್ತೆ ಇದನ್ನು ಎತ್ತಿದ್ರೆ ಇನ್ನೂ ಸುಸ್ತಾಗುತ್ತೆ. ಟಿಂಕು ಲೇಜಿಯಾಗಿ ಹೀಗನ್ನತ್ತೆ. ನಾನ್ ಟಯರ್ಡ್ ಆಗಿ ಬಂದಿದ್ದೀನಿ, ಆದ್ರೆ ನಿಮ್ಗೆ ಯಾಕೆ ಟಯರ್ಡ್ ಆಗ್ತಿದೆ ರೀ? ಅದರ ಮಾತು ಕೇಳಿ ಕೂಡ ಟಿಂಕುಗೆ ಏನೂ ಬೇಜಾರಾಗಿಲ್ಲ. ಅದು ನನ್ ಕೈಲಿ ಕೆಲಸ ಮಾಡಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ಬಿಡುತ್ತೆ. ಟೀನು ಕೂಡ ನಿದ್ದೆ ಮಾಡ್ಬಿಡುತ್ತೆ. ತುಂಬಾ ಹೊತ್ತಾಗ್ಬಿಟ್ಟಿರುತ್ತೆ. ಬೆಳಗ್ಗೆ ಅದು ಕಣ್ ತೆಗೆದು ನೋಡುತ್ತೆ, ತುಂಬಾ ಜಾಸ್ತಿ ಜೋರಾಗಿ ಮಳೆ ಬರಕ್ ಶುರು ಆಗಿರುತ್ತೆ. ಮತ್ತೆ ನೀರು ತುಂಬಾನೇ ಮೇಲೆ ಬಂದ್ಬಿಟ್ಟಿರುತ್ತೆ. ಸ್ವಲ್ಪತ್ತಲ್ಲೇ ಇನ್ನು ನೀರು ಅವರ ಗೂಡಿನ ಹತ್ರ ಬಂದ್ಬಿಡುತ್ತೆ. ಅದನ್ನ ನೋಡಿ ಮೊಟ್ಟೆಗಳು ಏನಾಗುತ್ತೋ ಅಂತ ಚಿಂತೆ ಆಗ್ಬಿಟ್ಟಿರುತ್ತೆ. ಅರೆ ಎದ್ದೋಳಿ ಎದ್ದೋಳಿ, ಇಲ್ಲಿ ನೋಡಿ ಜೋರ್ ಮಳೆ ಬಂದು ಏನಾಗ್ತಿದೆ ಅಂತ. ನೀನ್ ಯಾಕೆ ಹಿಂಗ್ ನಿದ್ದೆ ಮಾಡ್ತಿದ್ಯಾ? ಎದ್ದೋಳ್ರಿ. ಅದು ಅಷ್ಟೊತ್ತು ಕಿರ್ಚಿದ ಮೇಲೆ ಟಿಂಕು ಕಷ್ಟಪಟ್ಟು ಎದ್ದೊಳುತ್ತೆ. ಮತ್ತೆ ಅದ್ರ ಮುಂದೆ ನೀರ್ ತುಂಬಿರೋದನ್ನ ನೋಡಿ ಶಾಕ್ ಆಗ್ಬಿಡುತ್ತೆ. ಅರೆ ಏನಿದು, ಇಷ್ಟು ಜೋರ್ ಮಳೆ, ನೀರು ಹೇಗೆ ಈ ರೀತಿ ತುಂಬ್ಕೋತು? ಈಗ ಹೇಳಿ, ನಮ್ಮ ಮೊಟ್ಟೆಗಳನ್ನ ಇವಾಗ ನಾವ್ ಹೆಂಗ್ ಕಾಪಾಡಕ್ಕಾಗತ್ತೆ? ನಂಗೇನು ಅರ್ಥನೇ ಆಗ್ತಾ ಇಲ್ಲ. ನಾನ್ ಹೇಳ್ದಂಗ್ ನೀವ್ ಕೇಳಿದ್ರೆ ಇವಾಗ ಆ ದೋಣಿಯ ಸಹಾಯದಿಂದ ನಮ್ಮನ್ನ ಮತ್ತೆ ನಮ್ಮ ಮೊಟ್ಟೆನ ಕಾಪಾಡ್ಕೋಬೇಕಾಗಿತ್ತು. ಆದ್ರೆ ನಿಮ್ಮ ಸೋಮಾರಿತನದಿಂದ ಏನಾಯ್ತಂತ ನೋಡಿ. ಈಗ ನಮ್ಮ ಗೂಡು ಕೂಡ ನೀರೊಳಗಡೆ ಖಂಡಿತವಾಗ್ಲೂ ಮುಳುಗೋಗ್ಬಿಡುತ್ತೆ. ಈಗ ಟಿಂಕುಗೆ ಇದನ್ನೆಲ್ಲ ನೋಡಿ ಅದ್ ಮಾಡಿ ತಪ್ಪು ಅಂತ ಅರ್ಥ ಆಗತ್ತೆ. ಆದ್ರೆ ಈಗ ಪಶ್ಚಾತ್ತಾಪ ಪಟ್ರೆ ಏನೂ ಉಪಯೋಗನೇ ಇಲ್ಲ. ನೀನು ಸರಿಯಾಗಿ ಹೇಳ್ತಾ ಇದೀಯಾ. ನನ್ನ ಆಲಸ್ಯದಿಂದ ನಮ್ಮ ಮೊಟ್ಟೆಗೆ ಈಗ ಅಪಾಯ ಬಂದಿದೆ. ಆದ್ರೆ ನಾ ಇದನ್ನ ಹೀಗೆ ಬಿಡೋದೇ ಇಲ್ಲ. ನಾನು ಯಾರಾದ್ರೂ ಸಹಾಯಕ್ಕಾಗಿ ಕರ್ಕೊಬರ್ತೀನಿ. ಹಂಗಂತೇಳಿ ಗಾಳಿಯಲ್ಲಿ ಹಾರ್ಕೊಂಡು ಹೋಗುತ್ತೆ. ಟೀನುಗೆ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ಆದ್ರೆ ಮೊಟ್ಟೆಗಳನ್ನ ಬಿಟ್ಟು ಅದ್ ಕೈಯಲ್ಲಿ ಹೋಗಕ್ ಆಗ್ತಾ ಇಲ್ಲ. ಟಿಂಕು ತುಂಬಾ ದೂರ ಎಗರ್ಕೊಂಡು ಹೋಗುತ್ತೆ. ಆದ್ರೆ ಎಲ್ಲಾದ್ರೂ ಹೋಗಿ ನೋಡ್ಲಿ, ಎಲ್ಲಾ ಗೂಡುಗಳು ಖಾಲಿ ಕಾಣಿಸುತ್ತೆ. ಯಾಕಂದ್ರೆ ಎಲ್ಲಾ ಪಕ್ಷಿಗಳು ಅವುಗಳ ಪ್ರಾಣವನ್ನು ಕಾಪಾಡ್ಕೊಳ್ಳೋದಕ್ಕೆ ಕಾಡನ್ನು ಬಿಟ್ಟು ಹೋಗ್ಬಿಟ್ಟಿರ್ತವೆ. ಮತ್ತೆ ತುಂಬಾ ಗೂಡುಗಳು ನೀರಲ್ಲಿ ತೇಲ್ತಿರೋದು ನೋಡುತ್ತೆ. ಅದನ್ನ ನೋಡಿ ಇನ್ನೂ ಭಯ ಪಡುತ್ತೆ. ಈಗ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ನಮ್ಮ ಮೊಟ್ಟೆ ಎಲ್ಲ ನಮ್ಮ ಕಣ್ಮುಂದೆನೇ ಮುಳುಗೋದು ನಮ್ಮಿಂದ ನೋಡ್ಬೇಕಾಗುತ್ತೆ. ಹಂಗಂತ ಹೇಳ್ತಾ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಹಂಗಂತ ಹೇಳಿ ಅದು ಅದರ ಗೂಡಿನ ಕಡೆ ಹೋಗ್ಬಿಡುತ್ತೆ. ಟೀನು ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ನೀರಿವಾಗ ತುಂಬಾ ಮೇಲೆ ಬಂದ್ಬಿಟ್ಟಿರುತ್ತೆ. ಮತ್ತೆ ಮುಳುಗೋ ಪರಿಸ್ಥಿತಿ ಬಂಟಿರುತ್ತೆ. ಇನ್ನು ಸ್ವಲ್ಪದಲ್ಲಿ ಗೂಡಿನ ಹತ್ರನೇ ನೀರು ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, ನನ್ ಮೊಟ್ಟೆಗಳನ್ನ ಹೆಂಗ್ ಕಾಪಾಡ್ಲಿ? ನನ್ನನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ ಅನ್ಸುತ್ತೆ. ಕಾಡು ಪೂರ್ತಿ ಖಾಲಿ ಆಗ್ಬಿಟ್ಟಿದೆ. ಅದು ತುಂಬಾನೇ ಬೇಜಾರ್ ಮಾಡ್ಕೊಂಡಿತ್ತು. ಅಷ್ಟರಲ್ಲೇ ನೀರು ಗೂಡಿನ ಹತ್ರ ಬಂದ್ಬಿಡ್ತು. ಮೊಟ್ಟೆ ಅಳ್ಳಾಡಕ್ ಶುರು ಆಗತ್ತೆ. ಇನ್ನು ಸ್ವಲ್ಪ ಸಮಯದಲ್ಲೇ ನೀರು ಮೊಟ್ಟೆ ಹತ್ರ ಬಂದ್ಬಿಡುತ್ತೆ. ಆಗದು ನೋಡುತ್ತೆ ಟಿಂಕು ಅದರ ಬಾಯಲ್ಲಿ ತೆಂಗಿನ ಚಿಪ್ಪೆಯಿಂದ ದೋಣಿಯನ್ನು ಮಾಡ್ಕೊಂಡು ಎತ್ಕೊಂಡು ಬರ್ತಾ ಇರುತ್ತೆ. ಅದು ಮರದ ಬಳಿ ಬಂದು ದೋಣಿಯನ್ನು ನೀರ್ ಮೇಲೆ ಇಟ್ಟು, ಬೇಗ ಬೇಗ ಮೊಟ್ಟೆಯನ್ನ ಎತ್ಕೋ. ಇಬ್ರು ಒಂದೊಂದು ಮೊಟ್ಟೆಗಳನ್ನ ಎತ್ಕೊಂಡೋಗಿ ದೋಣಿಯಲ್ಲಿ ಇಡುತ್ತವೆ. ಮತ್ತೆ ಇಬ್ರು ಅದರಲ್ಲಿ ಕುತ್ಕೊಂಡ್ಬಿಡ್ತಾರೆ. ನೀರು ಹೆಚ್ಚಾಗ್ತಾ ಆಗ್ತಾ ದೋಣಿ ಕೂಡ ತೇಲ್ತಾನೆ ಇರುತ್ತೆ. ನೀರಿನ ಫೋರ್ಸ್ ಜೊತೆಗೆ ದೋಣಿ ಕೂಡ ಮುಂದೆ ಸಾಗ್ತಾ ಇರುತ್ತೆ. ಟೀನು ಅದರ ಮೊಟ್ಟೆಗಳು ಸೇಫ್ ಆಗಿರೋದು ನೋಡಿ ತುಂಬಾ ಸಂತೋಷ ಪಡುತ್ತೆ. ಟಿಂಕು, ಈ ದೋಣಿ ಎಲ್ಲಿ ಸಿಕ್ತು? ನಾನು ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಯಾರು ಕೂಡ ಸಹಾಯಕ್ಕೆ ಸಿಗ್ಲೇ ಇಲ್ಲ. ಆವಾಗ ನನ್ನ ತಪ್ಪು ನನಗೆ ಅರ್ಥ ಆಯ್ತು. ಆಮೇಲೆ ನಮ್ಮ ಗೂಡನ್ನ ಕಾಪಾಡೋದಕ್ಕೆ ನಾನು ಈ ಕಡೆ ಬಂದೆ. ಆ ರೀತಿ ಬರಬೇಕಾದ್ರೆ ಈ ದೋಣಿನ ನೋಡಿದೆ. ತುಂಬ ಕಷ್ಟಪಟ್ಟು ಇದರ ಹಿಂದಕ್ಕೆ ಹೋದೆ. ನನ್ನ ಕೊಕ್ಕಿನಿಂದ ಇದನ್ನು ಎತ್ಕೊಂಡು ತುಂಬ ಕಷ್ಟಪಟ್ಟು ಇಲ್ಲಿ ತನಕ ತಗೊಂಡ್ಬಂದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ನೀನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಕಲ್ತ್ಕೊಂಡಿದ್ಯಾ. ನಮ್ಮ ಮೊಟ್ಟೆಗಳು ಸೇಫ್ ಆಗಿದೆ. ಇಬ್ರು ದೋಣಿಯಲ್ಲಿ ಕುತ್ಕೊಂಡು ಚೆನ್ನಾಗಿ ಮಾತಾಡೋದು ಶುರು ಮಾಡ್ತಾರೆ. ಮಳೆ ನಿಂತ ಮೇಲೆ ಒಂದು ಬೆಟ್ಟದ ಹತ್ರ ಹೋಗಿ ದೋಣಿ ನಿಂತು ಬಿಡುತ್ತೆ. ಮಾರನೇ ದಿನಾನೇ ಮೊಟ್ಟೆಗಳಿಂದ ಮಕ್ಕಳು ಆಚೆ ಬರ್ತಾರೆ. ಅದನ್ನ ನೋಡಿ ಇಬ್ರು ತುಂಬಾ ಸಂತೋಷ ಪಡ್ತಾರೆ. ಅವರು ಆ ಬೆಟ್ಟದ ಮೇಲೆ ಇರಕ್ ಶುರು ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನೀರೆಲ್ಲ ಹೊಟ್ಟೋಗ್ಬಿಡುತ್ತೆ. ಭೂಮಿನೂ ಕಾಣಿಸುತ್ತೆ. ಮಕ್ಕಳಿಗೆ ಹಾರಕ್ಕೆ ಬಂದ್ಮೇಲೆ ಅವರು ಅವರ ಹಳೆಯ ಕಾಡಿಗೆನೆ ಹೋಗ್ಬಿಡ್ತಾರೆ. ಅಲ್ಲಿ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ವಾಪಸ್ ಬಂದಿರುತ್ತೆ. ಮತ್ತೆ ಎಲ್ಲರೂ ಮತ್ತೆ ಒಬ್ರ ಜೊತೆ ಒಬ್ರು ಸೇರಿ ಸಂತೋಷವಾಗಿ ಜೀವನ ಶುರು ಮಾಡ್ಬಿಟ್ರು. ಲೆಫ್ಟಿ, ನೀನು ತುಂಬಾ ಹೊತ್ತಿಂದ ತಿಂತಿದೀಯಾ. ನನ್ಗೂ ತಿನ್ನಕ್ಕೆ ಸ್ವಲ್ಪ ಆಪಲ್ ಕೊಡ್ತೀಯಾ? ಊಟ ಯಾಡ್ ಮಾಡಿದ್ರೆ ಏನು, ಹೊಟ್ಟೆ ಅಂತೂ ಒಂದೇ ಅಲ್ವಾ, ಅದ್ರಲ್ಲಿ ಏನೂ ಚೇಂಜ್ ಇಲ್ಲ.
ಹಂಗಂದ್ರೆ ಯಾರ್ ತಿಂದ್ರು ನಮ್ ಮೊಟ್ಟೆನೆ ತುಂಬೋದು. ಒಂದಿನ ಕಾಡಲ್ಲಿ ಟೀನು ಪಕ್ಷಿ ಒಂದು ಮೊಟ್ಟೆ ಇಡುತ್ತೆ. ಅದು ತುಂಬಾ ನಿಷ್ಠೆಯಿಂದ ಅದಕ್ಕೆ ಕಾವಲು ಕಾಯುತ್ತೆ. ಕೊನೆಗೆ ತುಂಬಾ ದಿನ ಕಾವಲು ಕಾದ ನಂತರ ಆ ಮೊಟ್ಟೆ ಒಡೆಯೋ ದಿನಾನೂ ಬರುತ್ತೆ. ಅದು ಮೊಟ್ಟೆ ಒಡೆಯೋ ದಿನ. ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿ ಆ ಮೊಟ್ಟೆ ಒಡೆದೋಗುತ್ತೆ. ಅದರಿಂದ ಒಂದು ಪಕ್ಷಿ ಆಚೆ ಬರುತ್ತೆ. ಟ್ವೀಟ್ ಟ್ವೀಟ್ ಟ್ವೀಟ್. ಟೀನುಗೆ ಆ ಚಿಕ್ಕ ಪಕ್ಷಿ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅದಕ್ಕೆ 2 ತಲೆ ಇರುತ್ತೆ. ಅಂದ್ರೆ ಅವ್ 2 ಬೇರೆ ಬೇರೆಯಾಗಿ ಮಾತಾಡಕ್ಕಾಗುತ್ತೆ. ಮತ್ತೆ ಇಬ್ಬರು ಮೈಂಡ್ ಸಹ ಬೇರೆ ಬೇರೆ. ಟೀನು ಅದರ ಹೆಸರು ಟ್ವಿನ್ಸ್ ಅಂತ ಇಡುತ್ತೆ. ರೈಟ್ ಸೈಡ್ ಅಲ್ಲಿ ಇರೋ ತಲೆನ ರೈಟಿ, ಲೆಫ್ಟ್ ಸೈಡ್ ಅಲ್ಲಿರೋ ತಲೆನ ಲೆಫ್ಟಿ ಅಂತ ಕರೆಯುತ್ತೆ. ಒಂದಿನ ಟ್ವಿನ್ಸ್ ವಿಹಾರಯಾತ್ರೆ ಅಂತ ಕಾಡಲ್ಲಿ ಎಗರ್ಕೊಂಡು ಹೋಗ್ತವೆ. ಆಗ ಲೆಫ್ಟಿಯ ದೃಷ್ಟಿ ಒಂದು ಮರದ ಮೇಲೆ ಬೀಳುತ್ತೆ. ಅದರಲ್ಲಿ ತುಂಬಾ ಆಪಲ್ಸ್ ಇರುತ್ತೆ. ಟ್ವಿನ್ಸ್ ಆ ಮರದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಲೆಫ್ಟಿ ಮಾತ್ರ ಹಣ್ಣ ತಿಂತಿರುತ್ತೆ. ವಾವ್, ಎಷ್ಟು ಟೇಸ್ಟಿ ಆಗಿದೆ. ಲೆಫ್ಟಿ ತಿನ್ನೋದ್ ನೋಡಿ ರೈಟಿಗೂ ತಿನ್ಬೇಕು ಅಂತ ಅನ್ಸುತ್ತೆ. ಲೆಫ್ಟಿ, ನೀನು ತುಂಬಾ ಹೊತ್ತಿಂದ ತಿಂತಿದೀಯಾ, ನನ್ಗೂ ತಿನ್ನಕ್ಕೆ ಸ್ವಲ್ಪ ಆಪಲ್ ಕೊಡ್ತೀಯಾ? ಊಟ ಯಾಡ್ ಮಾಡಿದ್ರೆ ಏನು, ಹೊಟ್ಟೆ ಅಂತೂ ಒಂದೇ ಅಲ್ವಾ, ಅದ್ರಲ್ಲಿ ಏನು ಚೇಂಜ್ ಇಲ್ಲ. ಹಂಗಂದ್ರೆ ಯಾರ್ ತಿಂದ್ರು ನಮ್ ಹೊಟ್ಟೆನೆ ತುಂಬೋದು. ಆದ್ರೂ ಸ್ವಲ್ಪ ಆದ್ರೂ ತಿನ್ನಕ್ ಕೊಡ್ತೀಯಾ? ಈ ಹಣ್ಣನ್ನ ಫಸ್ಟ್ ನೋಡಿದ್ ನಾನ್ ಮಾತ್ರನೇ ತಿನ್ನಕ್ಕೆ ಹಾಕಿರೋದು ಅಷ್ಟೇ. ಅದ್ ಕೇಳಿಸ್ಕೊಂಡು ರೈಟಿ ಏನು ಮಾತಾಡಿಲ್ಲ. ಆದ್ರೆ ಇದಕ್ಕೆ ಕಕ್ಷೆ ತೀರ್ಸ್ಕೋಬೇಕು ಅಂತ ಮನ್ಸಲ್ಲಿ ಡಿಸೈಡ್ ಮಾಡ್ಬಿಟ್ಟಿರುತ್ತೆ. ಮಾರನೇ ದಿನ ಮತ್ತೆ ಹಾಗೆ ನಡೆಯುತ್ತೆ. ಟ್ವಿನ್ಸ್ ಆಕಾಶದಲ್ಲಿ ಎಗರ್ಕೊಂಡು ಹೋಗ್ತಿರ್ತವೆ. ಆಗ ರೈಟಿಯ ದೃಷ್ಟಿ ಒಂದು ಮರದ ಮೇಲೆ ಬೀಳುತ್ತೆ. ಮರದ ಮೇಲೆ ಹೋಗಿ ಕುತ್ಕೊಂಡು ಅಲ್ಲಿರುವ ಹಣ್ಣನ್ನ ರೈಟಿ ತಿನ್ನಕ್ ಪ್ರಾರಂಭಿಸುತ್ತೆ. ಲೆಫ್ಟಿ ನೋಡ್ತಿರುತ್ತೆ. ರೈಟಿ, ನೀನು ತುಂಬಾನೇ ತಿನ್ಬಿಟ್ಟೆ, ಈಗ ನನ್ನನ್ ತಿನ್ನಕ್ ಬಿಡು. ಯಾಕೆ? ಈ ಹಣ್ಣನ್ನ ಫಸ್ಟ್ ನೋಡಿದ್ ನಾನೇ ಅಲ್ವಾ, ಇದಕ್ಕೆ ತಿನ್ನಕ್ಕಿರೋ ಹಕ್ಕು ನಂದೆ. ಅದು ಮಾತ್ರ ಅಲ್ಲ, ನಮ್ಮಿಬ್ಬರಿಗೂ ಇರೋದು ಒಂದೇ ಹೊಟ್ಟೆ ಅಲ್ವಾ, ಯಾರ್ ತಿಂದ್ರೆ ಏನು, ನಮ್ ಹೊಟ್ಟೆ ಹೆಂಗೋ ತುಂಬಿಡುತ್ತೆ. ಹೀಗೆ ಅವಿಬ್ರು ಒಂದೇ ಆದ್ರೂ ಅದರ ಭಾವನೆಗಳು ಬೇರೆ ಆಗಿರುತ್ತೆ. ಟೀನುಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಅದು ಒಂದ್ ಪ್ಲಾನ್ ಹಾಕುತ್ತೆ. ಮಾರನೇ ದಿನ ಟ್ವಿನ್ಸ್ ಹತ್ರ ಹೀಗೆ ಹೇಳುತ್ತೆ. ಟ್ವಿನ್ಸ್, ಈಗ ನೀವು ದೊಡ್ಡವರಾಗಿದ್ದೀರಾ. ಈಗ ನಿಮ್ಗೆ ಒಂದು ರುಚಿಯಾದ ಹಣ್ಣು ತಿನ್ನೋದಕ್ಕೆ ಅವಕಾಶ ಸಿಗುತ್ತೆ ಗೊತ್ತಾ? ಈಗ ನೀವು ಆ ಹಣ್ಣು ತಿನ್ನೋ ಟೈಮ್ ಬಂದ್ಬಿಟ್ಟಿದೆ. ಸರಿ ಆಯ್ತಮ್ಮ, ನಮ್ಗೆ ಕೊಡ್ತೀಯ ಅಮ್ಮ, ನಾವ್ ಆ ಹಣ್ಣನ್ನ ತಿಂತೀವಿ. ಹೌದಮ್ಮ, ನನ್ಗೂ ತಿನ್ಬೇಕನ್ಸ್ತಿದೆ, ತಂದ್ಕೊಡಮ್ಮ. ಇಲ್ಲಿಂದ ನೀವು ನಾರ್ತ್ ಸೈಡ್ ಎಗರ್ಕೊಂಡು ಹೋಗಿ. ಅಲ್ಲೊಂದು ಚಿಕ್ಕ ನದಿ ಇರುತ್ತೆ. ಅದನ್ನ ದಾಟ್ಕೊಂಡು ಹೋದ್ಮೇಲೆ ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮರ ಕಾಣಿಸುತ್ತೆ. ಅದ್ರಲ್ಲಿ ಬ್ಲೂ ಕಲರ್ ಅಲ್ಲಿ ಹಣ್ಣುಗಳಿರುತ್ತೆ. ಆ ಹಣ್ಣನ್ನ ನೀವು ತಿನ್ಬೋದು. ಅದು ಕೇಳಿಸ್ಕೊಂಡು ಲೆಫ್ಟಿ ಹೀಗನ್ನುತ್ತೆ. ಅದು ಲೆಫ್ಟ್ ಸೈಡ್ ಬರುತ್ತೆ. ಹಾಗಂದ್ರೆ ಅದ್ರ ಮೇಲೆ ನನ್ ದೃಷ್ಟಿನೇ ಫಸ್ಟ್ ಬೀಳುತ್ತೆ. ಅದ್ ಕೇಳಿಸ್ಕೊಂಡು ರೈಟಿ ಕಷ್ಟಪಡುತ್ತೆ. ಅದು ಕೇಳಿಸ್ಕೊಂಡು ಏನೂ ಮಾತಾಡಿಲ್ಲ. ಟ್ವಿನ್ಸ್ ನಾರ್ತ್ ಕಡೆ ಎಗರ್ಕೊಂಡು ಹೋಗುತ್ತೆ. ತುಂಬಾ ಹೊತ್ತಾದ್ಮೇಲೆ ಟೀನು ಪಕ್ಷಿ ಹೇಳಿರುವ ಮರ ಅವುಗಳಿಗೆ ಕಾಣಿಸುತ್ತೆ. ಅದು ಲೆಫ್ಟ್ ಸೈಡ್ ಇರೋದ್ರಿಂದ ಲೆಫ್ಟಿಯ ದೃಷ್ಟಿ ಫಸ್ಟ್ ಆ ಹಣ್ಣು ಮೇಲೆ ಬೀಳುತ್ತೆ. ಲೆಫ್ಟಿ ತಿನ್ನಕ್ಕೆ ಪ್ರಾರಂಭಿಸುತ್ತೆ. ಅರೆ ವಾ, ಇದು ಎಷ್ಟು ಚೆನ್ನಾಗಿದೆಯೋ, ತಿಂತಿದ್ರೆ ಮಜಾ ಬರ್ತಿದೆ. ಅದ್ ಕೇಳಿಸ್ಕೊಂಡು ರೈಟಿ ಏನು ಹೇಳಿಲ್ಲ. ಅದು ಏನಾದ್ರೂ ಹೇಳಿದ್ರು ಸಹ ಲೆಫ್ಟಿ ಅದನ್ನ ತಿನ್ನಕ್ ಬಿಡಲ್ಲ ಅಂತ ಚೆನ್ನಾಗ್ ಗೊತ್ತಿತ್ತು. ಲೆಫ್ಟಿ ಸಂತೋಷವಾಗಿ ತಿಂತಿದೆ. ಆಗ ರೈಟಿ ಹೀಗನ್ನುತ್ತೆ. ಲೆಫ್ಟಿ, ತಿಂದಿದ್ದು ಸಾಕು, ಸ್ವಲ್ಪ ಸ್ಟಾಪ್ ಮಾಡು, ಹೊಟ್ಟೆ ತುಂಬೋಗ್ಬಿಡ್ತು. ಹಾ, ಅದು ನಿಜಾನೇ, ಆದ್ರೆ ಏನ್ ಮಾಡೋದು, ಈ ಹಣ್ಣನ್ನ ತಿಂದೆ ಇರಕ್ಕಾಗ್ತಿಲ್ಲ ನನ್ಗೆ. 2 ಮುಖ ಇದೆ, ಆದ್ರೆ ಒಂದೇ ಹೊಟ್ಟೆ. ಅದ್ರಿಂದ ಲೆಫ್ಟಿ ಸಹ ತಿನ್ನಕ್ಕಾಗಿಲ್ಲ. ಮತ್ತೆ ಅವುಗಳ ಗೂಡು ಕಡೆ ಎಗರ್ಕೊಂಡ್ ಹೋಗ್ಬಿಡುತ್ತೆ. ಟ್ವಿನ್ಸ್, ಆ ಹಣ್ಣು ಹೇಗಿತ್ತು? ಟೇಸ್ಟಿಯಾಗಿತ್ತಾ? ಹೌದಮ್ಮ, ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಅಮ್ಮ. ಆದ್ರೆ ನನ್ನ ಇದು ತಿನ್ನಕ್ಕೆ ಬಿಟ್ಟಿಲ್ಲ. ಲೆಫ್ಟಿ, ಯಾಕಂಗ್ ಮಾಡ್ದೆ? ಅಮ್ಮ, ನಾನ್ ಲೆಫ್ಟ್ ಸೈಡ್ ಅಲ್ಲಿದ್ದೀನಿ. ಅದರ ಮೇಲೆ ದೃಷ್ಟಿ ಫಸ್ಟ್ ನಂದೇ ಬಿದ್ದಿದ್ದು. ಅದಕ್ಕೆ ಆ ಹಣ್ಣನ್ನ ತಿನ್ನೋ ಅಧಿಕಾರ ನನಗ್ ಮಾತ್ರನೇ ಇದೆ. ಟೈಮ್ ಬಂದ್ರೆ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ತಾದ್ಮೇಲೆ ಲೆಫ್ಟಿಗೆ ಗಂಟ್ಲು ನೋವು ಬಂದ್ಬಿಡುತ್ತೆ. ರಾತ್ರಿ ಆಗ್ತಿದ್ದಂಗ್ಲೆ ಅದರ ಗಂಟ್ಲು ನೋವು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಈಗ ಅದಕ್ಕೆ ಮಾತಾಡಕ್ ಸಹ ಆಗ್ತಿಲ್ಲ. ಅಮ್ಮ,
ಬೆಳಗ್ಗಿಂದ ನನಗೆ ತುಂಬಾ ಗಂಟ್ಲು ನೋವ್ತಿದೆ. ಅದೇ ಅಮ್ಮ ಆ ಹಣ್ಣು ತಿಂದಾಗಿಂದ. ಆ ಹಣ್ಣನ್ನ ನೀನು ಜಾಸ್ತಿ ತಿಂದಿರ್ಬೇಕು, ಅದಕ್ಕೆ ನಿನ್ಗೆ ಗಂಟ್ಲು ನೋವು ಬಂದಿದೆ. ಹಾಗಾದ್ರೆ ಅಮ್ಮ ಈಗ ಏನ್ ಮಾಡ್ಬೇಕು? ನನ್ ಗಂಟ್ಲು ನೋವು ಹೆಂಗ್ ಮಾಯ ಆಗುತ್ತೆ? ನೀವು ಮತ್ತೆ ಆ ಕಡೆನೆ ಎಗರ್ಕೊಂಡ್ ಹೋಗಿ ಆ ಮರನ ದಾಟ್ಕೊಂಡ್ ಹೋದ್ರೆ ಇನ್ನೊಂದ್ ಮರ ಕಾಣಿಸುತ್ತೆ. ಅದು ರೈಟ್ ಸೈಡ್ ಅಲ್ಲಿ ಇರುತ್ತೆ. ಆ ಮರಕ್ಕೆ ಗ್ರೀನ್ ಕಲರ್ ಅಲ್ಲಿ ಹಣ್ಣಿರುತ್ತೆ. ಆ ಹಣ್ಣು ತಿನ್ನಿದ್ರೆ ನಿನ್ನ ಗಂಟ್ಲು ನೋವು ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಆಯ್ತಮ್ಮ, ನಾನು ಹೀಗೆ ಹೋಗ್ಬರ್ತೀನಿ ಹಂಗಂತೇಳಿ ಅವು ಅಲ್ಲಿಂದ ಎಗರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಅದು ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ರೈಟಿಯ ದೃಷ್ಟಿ ಅದರ ಮೇಲೆ ಬೀಳುತ್ತೆ. ಆ ಹಣ್ಣನ್ನ ರೈಟಿ ಮಾತ್ರನೇ ಮರದ ಮೇಲೆ ಕುತ್ಕೊಂಡು ತಿನ್ನುತ್ತೆ. ರೈಟಿ, ನನ್ಗೆ ಗಂಟ್ಲು ನೋವ್ತಾ ಇದೆ, ನನ್ನನ್ನು ಸ್ವಲ್ಪ ತಿನ್ನಕ್ ಕೊಡು. ಇದು ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ನನ್ ದೃಷ್ಟಿ ಇದ್ರ ಮೇಲೆ ಫಸ್ಟ್ ಬೀಳುತ್ತೆ. ಇದಕ್ಕೆ ತಿನ್ನೋ ಹಕ್ಕು ನನಗ್ ಮಾತ್ರನೇ ಇದೆ. ಹಂಗಂತ ಹೇಳಿ ರೈಟಿ ಆ ಫ್ರೂಟ್ ನ ಚೆನ್ನಾಗಿ ತಿನ್ನುತ್ತೆ. ಅವುಗಳ ಗೂಡಿನ ಕಡೆ ಎಗರ್ಕೊಂಡು ಹೋಗುತ್ತೆ. ಟೀನುವೆಲ್ಲಿ ನೋಡಿದಾಗ ಲೆಫ್ಟಿನ ಗಂಟ್ಲು ನೋವು ಸರಿಯಾಗಲ್ಲ. ಆಗ ಲೆಫ್ಟಿ ಅವ್ರ ಹತ್ರ ಹೀಗಂತ ಹೇಳುತ್ತೆ. ಅದನ್ನ ಕೇಳಿಸ್ಕೊಂಡ್ರೆ ಟೀನು ನಗುತ್ತೆ. ಈಗ ಮೇನ್ ಪ್ಲಾನ್ ಬಾಕಿ ಇದೆ. ಸ್ವಲ್ಪ ತಾದ್ಮೇಲೆ ಟ್ವಿನ್ಸ್ ನ ಹೊಟ್ಟೆ ನೋವುತ್ತೆ. ಆಗ ರೈಟಿ ಟೀನು ಹತ್ರ ಹೇಳುತ್ತೆ, ಅಮ್ಮ ತುಂಬಾ ಹೊಟ್ಟೆ ನೋವುತ್ತಿದೆ ಅಮ್ಮ. ನೀವಿಬ್ಬರೂ ಒಂದೇ, ಆದ್ರೆ ಬೇರೆ ಬೇರೆ ಆಗಿ ನಡ್ಕೋತಾ ಇದ್ದೀರಾ. ನೀವು ಬೇರೆ ಬೇರೆ ತರ ನೀವು ಪ್ರವರ್ತನೆ ಮಾಡ್ತಿದ್ದೀರಾ. ನೀನ್ ಹೊಟ್ಟೆ ಯಾಕೆ ನೋವ್ತಿದೆ ಗೊತ್ತಾ? ಗಂಟ್ಲು ನೋವನ್ನ ಸರಿ ಮಾಡೋ ಹಣ್ಣನ್ನ ನೀನು ತುಂಬಾ ಜಾಸ್ತಿ ತಿಂದಿದ್ಯಾ. మీరు ಮತ್ತೆ ಅಲ್ಲೇ ಹೋಗ್ಬೇಕು. ಈ ಸಲ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಮರ ಬರುತ್ತೆ. ಅದ್ರಲ್ಲಿರೋ ಹಣ್ಣು ತಿಂದ್ರೇನೆ ಹೊಟ್ಟೆ ನೋವು ಸರಿ ಹೋಗೋದು. ಆದ್ರೆ ಲೆಫ್ಟ್ ಸೈಡ್ ಇರೋದು ಲೆಫ್ಟಿಗಲ್ವಾ? ಹಂಗಿದ್ದಾಗ ಅದಕ್ಕೆ ಗಂಟ್ಲು ನೋವಿದೆ, ಅದು ಹೆಂಗ್ ತಿನ್ನುತ್ತೆ? ಈಗ ಹೇಳಿ, ಈ ಸಮಸ್ಯೆಗೆ ಸರಿಯಾದ ಪರಿಷ್ಕಾರ ಏನು? ಅದ್ ಕೇಳಿಸ್ಕೊಂಡು ಲೆಫ್ಟಿ ಮತ್ತೆ ರೈಟಿಗೆ ಅವ್ರು ಮಾಡಿರೋ ತಪ್ಪು ಚೆನ್ನಾಗ್ ಗೊತ್ತಾಗುತ್ತೆ. ಫಸ್ಟ್ ಲೆಫ್ಟಿ ತಿನ್ಬೇಕಾಗಿರೋ ಫ್ರೂಟ್ ನ ಫಸ್ಟ್ ತಿಂದು ಅದನ್ನ ಗಂಟ್ಲು ಸರಿ ಮಾಡ್ತೀವಿ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬರೋ ಹಣ್ಣನ್ನ ನಾನ್ ತಿಂತೀನಿ, ಮತ್ತೆ ಹೊಟ್ಟೆ ನೋವನ್ನ ಸರಿ ಮಾಡ್ಕೋತೀವಿ. ಮತ್ತೆ ಇವತ್ತಿಂದ ನಾವು ಪ್ರಮಾಣ ಮಾಡ್ತೀವಮ್ಮ. ನಾವು ಇವತ್ತಿಂದ ಜಗಳ ಮಾಡಲ್ಲ. ಮತ್ತೆ ಏನ್ ಸಿಗುತ್ತೋ ಅದು ಶೇರ್ ಮಾಡ್ಕೊಂಡೇ ತಿಂತೀವಿ. ಮತ್ತೆ ಒಬ್ರೊಬ್ರು ಮಾತು ಕೇಳ್ತೀವಿ. ಅದನ್ ಕೇಳಿ ಟೀನುಗೆ ತುಂಬಾ ಸಂತೋಷ. ಮತ್ತೆ ಟ್ವಿನ್ಸ್ ಆ ಕಡೆ ಮತ್ತೆ ಎಗರ್ಕೊಂಡು ಹೋಗುತ್ತೆ. ರೈಟಿ ಕಡೆ ಇರೋ ಹಣ್ಣನ್ನ ಫಸ್ಟ್ ಲೆಫ್ಟಿ ತಿಂದು ಗಂಟ್ಲು ನೋವನ್ನ ಸರಿ ಮಾಡ್ಕೊಳ್ಳುತ್ತೆ. ಮತ್ತೆ ಮುಂದಕ್ಕೆ ಹೋಗಿ ಲೆಫ್ಟಿ ಕಡೆ ಇರುವ ಹಣ್ಣನ್ನ ರೈಟಿ ತಿಂದು ಹೊಟ್ಟೆ ನೋವನ್ನ ಸರಿ ಮಾಡ್ಕೊಳ್ಳುತ್ತೆ. ಈಗ ಟ್ವಿನ್ಸ್ ಸಂತೋಷವಾಗಿ ಗೂಡಿನ ಕಡೆ ಹೆಗರ್ಕೊಂಡು ಹೋಗುತ್ತೆ. ಲೆಫ್ಟಿ ಮತ್ತೆ ರೈಟಿ ಇಬ್ರು ಒಬ್ರ ಜೊತೆ ಒಬ್ರು ಮಾತಾಡ್ಕೋತಾ ಸಂತೋಷವಾಗಿ ಇರ್ತಾರೆ.